ಅಸ್ಸಲಾಮು ಅಲೈಕುಮ್. ಉಡನ 1 kg ചോറ് റെഡി എടുത്തರೆ ಆದರೆ 5 ಗಂಟೆ ಪೌತ್ಯ ಪಿನ್ನ ದೆಂಗಿನ ತರಿ ತರಿ ಹಾಕಿತ್ತು ನಾನು ಅರ್ಚಿತ ಎಡ್ತರೆ ಫುಲ್ ಮೈ ಪೋಲೆ ಅರ್ಕಂಡ ಅದ್ರ ಪಿನ್ನ 6 ಬೋನ್ಲೆಸ್ ಬೆಲ್ಲೆ ಬ್ರೆಸ್ಟ್ ಪೀಸ್ ಎಡ್ತು ಚೆರಿ ಚೆರಿ ಕಟ್ ಹಾಕಿತ್ತು. ಅದಕ್ಕೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 1 tablespoon tomato sauce, 1 teaspoon ginger garlic paste, 2 tablespoon limbe, 1 teaspoon salt, 1 teaspoon chili powder, half teaspoon turmeric, half teaspoon jeera powder, half teaspoon garam masala powder. ಈ ಥರ ಸಾಮಾನು ಒಟ್ಟಿಗೆ ಚಂದ ಕೋಲಿರೆ ನಲ್ಲ ಮಿಕ್ಸ್ ಹಾಕಿತ್ತು ಅಟ್ಲೀಸ್ಟ್ ஒரு ಹಾಫ್ ಆನ್ ಅವರ್ ಹಂಗೆ ಮ್ಯಾರಿನೇಟ್ ಹಾಕಿತ್ತು ஒரு ಸೈಡ್ಲಿ ಬೇಕು. ಅದರ ಪಿನ್ನ ஒரு ಬೆಲ್ಲ ಅಗಾಲ್ತ ಪ್ಯಾನ್ ಇಡ್ತಿತ್ತು, ಅದಕ್ಕೆ ஒரு ತೆಲ್ ಆಯಿಲ್ ಇಟ್ಟಿತ್ತು. ಈ ಕೋಳಿ ಬೇಯಬೇಕು. ಫಸ್ಟಿಗೆ ஒரு 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೇಕೋರು. ಅದರ ಫುಲ್ ಇങ്ങനെ ಬುಡ್ಬಾಟಿದ್ದು ಬೆಚ್ಚಿತ್ತು ஒரு 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೆಚ್ಚ ಪಿನ್ನೆ ஒரு 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಅದ್ರ ಕುಕ್ ಹಾಕೋರು. 15 ಮಿನಿಟ್ಸ್ ಪಿನ್ನೆ ತಣ್ಣಿ ಎಲ್ಲ നല്ല ಡ್ರೈ ಆಯಿರು. நீங்கள் தண்ணி பீத்தண்டா குக் ஆக்கும்போது அதுக்கு ஒரு தெல் ஆயில் பீத்திட்டு நல்ல மேல் கீழாக்குவார், நல்ல ஃப்ரை ஆகும். அப்போ மசாலாலாம் நல்ல கோழிக்கு பிடிச்சி திக்கர். ಫ್ಲೇಮ್ ಆಫ್ ಹಾಕಿತ್ತು ஒரு சைடில் வச்சு விடுறோம். ஒரு 6 ಉಲ್ಲಿ, ஒரு ಕ್ಯಾಪ್ಸಿಕಮ್, 5 ಗ್ರೀನ್ ಚಿಲ್ಲಿ ಎಡ್ತಾರೆ. ஒரு ಬೆಲ್ಲ ಪ್ಯಾನ್ಲು ತೆಲ್ ಆಯಿಲ್ ಬೀತಿತ್ತು. ಫಸ್ಟಿಗೆ ಈ ಗ್ರೀನ್ ಚಿಲ್ಲಿ ஒரு ತೆಲ್ ஒரு 2 ಮಿನಿಟ್ಸ್ ಆಯಂಗು ಸೋಟೆ ಹಾಕೋರು. ಅದರ ಪಿನ್ನ ಆನಿಯನ್ಸ್ ಇರೋರು. ಚೊಮ್ಮೆ ಕಲರ್ ಚೇಂಜ್ ಆವನುಂಟಿಲ್ಲ ಉಲ್ಲಿರೆ ഒരു ತೆಲ್ ಕಲರ್ ಚೇಂಜ್ ಆಯ ಸಾತಿಗೆ ಅದಕ್ಕೆ 1 ಟೀ ಸ್ಪೂನ್ ಉಪ್ಪಿಡೋರು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ఏ సామాను ఇట్టింగు ஒரு 2 ಮಿನಿಟ್ಸ್ ஒரு ತೆಲ್ಲು ಫ್ರೈ ಹಾಕೊಂಡು ಇಂದ ಚೆಂದಿಗೆ ಅದ್ರ ஒரு ಮಣ ಪೋಕೈತು. 1 ಟೇಬಲ್ ಸ್ಪೂನ್ ಚಿಕನ್ ಸ್ಟಾಕ್ ஒரு ಕ್ಯೂಬ್ ಪೊಡಿ ಹಾಕಿತ್ತು ಇಟ್ಟರೆ ನಾನು ஒரு ಚಿಕನ್ ಸ್ಟಾಕ್ ಇಟ್ಟರೆ ಅದರ ಪೊಡಿ ಹಾಕಿತ್ತು ಅಂಬ ஒரு 1 ಟೇಬಲ್ ಸ್ಪೂನ್ ಅವರು ಅದು ஒரு 2 ಮಿನಿಟ್ಸ್ ಪ್ರಿಪೇರ್ ಹಾಕೋರು. ಅದರ ಪಿನ್ನ ஒரு ಹಾಫ್ ಟೀ ಸ್ಪೂನ್ ಪೆಪ್ಪರ್, ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್, ಹಾಫ್ ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ತೆಲ್ ಮಂಜಲ್. ಇನ್ನೊಂದು 2 ಮಿನಿಟ್ಸ್ ಅದೇ ಪೋಲೆ ಉಲ್ಲಿರನ್ನೆಲ್ಲ ಫ್ರೈ ಹಾಕೋರು ಆ ಮಸಾಲದ ಪೊಡಿ ರೊಟ್ಟಿಗೆ. ಹೈ ಫ್ಲೇಮಲ್ಲಿ ಬೇಕಂಡ. ಅದರ ಪಿನ್ನ ಈ ಫ್ರೈ ಹಾಕಿ ಬೆಚ್ಚ ಚಿಕನ್ ಉಂಡಲ್ಲಿ ಅದಕ್ಕೆ ಆ್ಯಡ್ ಹಾಕೋರು. ಅದರ ಪಿನ್ನ ಚಾಪ್ ಹಾಕಿ ಬೆಚ್ಚ ಕ್ಯಾಪ್ಸಿಕಮ್ ಆ್ಯಡ್ ಹಾಕೋರು. നല്ല ಮಿಕ್ಸ್ ಹಾಕೋರು ಎಲ್ಲ ಒಟ್ಟಿಗೆ. ಇದು ನೋಕುಂಬತ್ತು ಇಪ್ಪಮೇ ತಿನ್ನಂಟವರು ಮಾಷಾಲ್ಲ ಇಡೀ ಆಗ ನಲ್ಲ
ചിക്കൻ മസാലവും എല്ലാം നല്ല മൺകർ ഒരു 10 മിനിറ്റ് അപ്പുറം ആക്കിയ പിന്നെ ಅದಕ್ಕೊಂದು ಎಳ್ಳು ಚಾಪ್ ಹಾಕಿ ಕೊರಿಯಂಡರ್ ಲೀವ್ಸ್ ಇಟ್ಟಿದ್ದು ಫ್ಲೇಮ್ ಆಫ್ ಹಾಕೋರು. ஒரு பேனில் நாங்கள் அரைச்சி வச்ச பிட்டுது ஒரு 3-4 பட்டை ஒரு ತೆಲ್ ಮೇಲೆ ಕೀಲಾಕಿ ಹಿಂಗೆ ಮೇಯವ್ರು ಇಂದ ಚೆನ್ನಿನ ಟೈಮ್ ಚೊಮ್ಮೆ ನಂಗೆ ಅದ್ರ ಇದಾಕೋ ಪಾಯಿಂಟ್ ಹಿಂಗೆ ಅದು ಚೊಮ್ಮೆ ಗಟ್ಟಿ ಅವರು ಬಿಟ್ಟು ಚೊಮ್ಮೆ ಗಟ್ಟಿ ಆಯ್ನ ಟೈಮ್ പിന്നെ ಪಿಂಡೆ ಗಟ್ಟಿ ಅವರು ಅದ್ರ പിന്നെ ಅದ್ರ ஒரு ಬೌಲ್ಗೆ ಶಿಫ್ಟ್ ಹಾಕೋರು. ಅದಕ್ಕೆ ஒரு ಇಡೀ 1 ಟೇಬಲ್ ಸ್ಪೂನ್ ಹೋಲ್ ಜೀರಾ ಇಡೋರು. ഇവിടെ നാനൊരു 3 പിടി തേങ്ങ ഇട്ടേ തേങ്ങ കൊറിയങ്ങ ചമ്മ യൂസ് ആക്കുറാറ് കൊറിയങ്ങ തെല്ല് യൂസ് ಆಕ್ರಾರು. ನಂಗೆ ಅವತ್ತು ತೇಂಗೆ ತೆಲ್ಲಿ ಯಾರಮ್ಮೆ ಪಿಂಡೆ ಅದು ಪಿಂಡೆ ಟೇಸ್ಟ್ ಅವ್ರು ನಲ್ಲೆ ಅದ್ರ ನಲ್ಲ ಮಿಕ್ಸ್ ಹಾಕೋರು ತೇಂಗೆ ರೊಟ್ಟಿಗೆ. ಅದ್ರ പിന്നെ ഒരു ಬೆಲ್ಲ ಬಾಲ್ പോലെ എടുത്തിട്ട് പിട്ടത് ഒരു ഫിംഗർ ഹെൽപ്പിൽ നടുവിൽ ഹോಲ್ ಹಾಕಿತ್ತು ಅದಕ್ಕೆ ഒരു ಎತ್ತರ പിടിക്കിರು ಅತ್ರ ಚಿಕನ್ ಮಸಾಲ ಅದಕ್ಕೆ ಫಿಲ್ ಹಾಕೋರು. ಭಾರಿ ಜಾಗ್ರತೆಯಲ್ಲಿ ಅದರ ಕ್ಲೋಸ್ ಹಾಕಿ ಹಿಂಗೆ ಇತ್ತು പൊട്ടാത്ത പോലെ നോക്കൊരു പിട്ട്. അതിൽ പിന്നെ ചർച്ച തേങ്ങയുടെ മേലിങ്ങനെ റോളാക്കിയിട്ട് അറ്റ്ലീസ്റ്റ് ഒരു 1/2 hour കഴിഞ്ഞിട്ടായെങ്കിൽ അതിൽ സ്റ്റീം ആക്കോರು. ½ hour പിന്നെ ಅದರೆಡ್ತಿತ್ತು ஒரு ಪ್ಲೇಟಿಗೆ ಶಿಫ್ಟ್ ಹಾಕೋರು. ಇದು ಬೆಚ್ಚ ತಿನ್ನೋಕೆ ನಲ್ಲವ್ರೆ ಮಾಷಾ ಅಲ್ಲಾ. ಇತ್ತರ ಟೇಸ್ಟ್ ಇಂದು ಚೊನ್ನಿನ ಟೈಮ್ಗೆ ನೋಕೊಂಬತ್ತಿಗೆ ஒரு ಚಂದ ಮಾಷಾ ಅಲ್ಲಾ. ಎಲ್ಲರೂ ಟ್ರೈ ಹಾಕಿತ್ತು ನೋಕೋರು, ಶೇರ್ ಹಾಕೋರು. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಜಜಾಕಲ್ಲಾ ಖೈರ್.